ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್ ಮಕ್ಕಳೇ. ಈ ವಿಡಿಯೋ ಲಾಂಗ್ ಫಾರ್ಮ್ ಬಂದ್ಬಿಟ್ಟು ಎಲ್ಲ ನನ್ನ ಪ್ರೀತಿಯ ಫಸ್ಟ್ PUC ಹಾಗೂ ಸೆಕೆಂಡ್ PUC ವಿದ್ಯಾರ್ಥಿಗಳು ಯಾರೆಲ್ಲ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಾ ಇದ್ದೀರೋ ಅವ್ರಿಗೋಸ್ಕರ ಒಂದು ಶಾರ್ಟ್ ಎಕ್ಸಾಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮಕ್ಕಳೇ. ಹೇಗಿದ್ರು ಎಲ್ಲ ಚಾಪ್ಟರ್ಸು ನೀವು ಪ್ರಿಪೇರ್ ಮಾಡಿರ್ತೀರ, ಅನಲೈಸ್ ಮಾಡಿರ್ತೀರ. ಈ ಒಂದು ವಿಡಿಯೋದಿಂದ ನಿಮ್ಮ ಎಕ್ಸಾಮ್ಸಲ್ಲಿ ನೀವು ಹೇಗೆ ಬರೆದು ಬರಬೇಕು ಮತ್ತು ಏನೆಲ್ಲ ಕ್ರಾಸ್ ಚೆಕ್ ಮಾಡ್ಕೋಬೇಕು, ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಎಕ್ಸಾಮಲ್ಲಿ ಏನು ಕ್ರಾಸ್ ಚೆಕ್ ಮಾಡ್ಕೋಬೇಕು, ಪೇಪರ್ ಕೊಟ್ಟಾದ್ಮೇಲೆ ಏನು ಕ್ರಾಸ್ ಚೆಕ್ ಮಾಡ್ಕೋಬೇಕು ಅಂತ ಒಂದು ಶಾರ್ಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ತಂದಿದ್ದೀನಿ ಮಕ್ಕಳೇ. ಈ ವಿಡಿಯೋನ ನಿಮ್ಗೆ ಯುಟಿಲೈಸ್ ಆಗಲಿ, ಎಲ್ಲರೂ ನಿಮ್ಮ ಕ್ವಾರ್ಟರ್ಲಿಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರಲಿ ಅಂತ ಒಂದು ಉದ್ದೇಶದಲ್ಲಿ. ಇದೇ ಥರ ಕಂಟೆಂಟ್ ಬೇಕು ಅಂದರೆ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕು ಮತ್ತು ಶೇರ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಮಕ್ಕಳೇ. ಮರಿದಂಗೆ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ ಫೈನಲ್ ಮಾರ್ಕ್ಸ್ ಕೆಮಿಸ್ಟ್ರಿ ಅಥವಾ ಬೇರೆ ಸಬ್ಜೆಕ್ಟಲ್ಲಿ ಎಷ್ಟು ಇರಬೇಕು ಅಂತ ನೀವು ಅಂದ್ಕೊಂಡಿದ್ರೋ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಬನ್ನಿ ತಡ ಮಾಡ್ದೇ ವಿಡಿಯೋ ಒಳಗಡೆ ಹೋಗೋಣ ಮಕ್ಕಳೇ. ಕ್ವಾರ್ಟರ್ಲಿ ಎಕ್ಸಾಮ್ ಟಿಪ್ಸ್: ಡು ನಾಟ್ ರೈಟ್ ಯುವರ್ ಎಕ್ಸಾಮ್ ವಿತೌಟ್ ದಿಸ್. ಈ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳದೆ ನಿಮ್ಮ ಎಕ್ಸಾಮ್ಸ್ನ ದಯವಿಟ್ಟು ಬರೆಯೋಕೆ ಹೋಗ್ಬಿಡಿ ಮಕ್ಕಳೇ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಸ್, ಬಿಫೋರ್ ಯು ಸ್ಟಾರ್ಟ್ ಟು ರೈಟ್ ದಿ ಎಕ್ಸಾಮ್ ಅಂದರೆ ನಿಮ್ಮ ಕ್ವಶನ್ ಪೇಪರ್ಸ್ ಬರುತ್ತೆ, ಆನ್ಸರ್ ಶೀಟ್ಸ್ ಎಲ್ಲ ಸಿಗುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಬರೆಯೋಕ್ಕೆ ಶುರು ಮಾಡ್ತೀರಾ. ಹೇಗೆ ಮಾಡಬೇಕು, ಏನೇನು ಮಾಡಬೇಕು ಅಂತ ಒಂದು ಸ್ವಲ್ಪ ಗೈಡ್ ಮಕ್ಕಳೇ. ಎಲ್ರಿಗೂ ಗೊತ್ತಿರುತ್ತೆ. ಇದ್ರೂ ಫಸ್ಟ್ PUC ಮಕ್ಕಳಿಗೆ ಚಿಕ್ಕಪಟ್ಟೆ ಯೂಸ್ ಆಗುತ್ತೆ, ಸೆಕೆಂಡ್ PUC ಮಕ್ಕಳಿಗೆ ಒಂದು ರೀಕ್ಯಾಪ್ಸುಲೇಷನ್ ಅಥವಾ ಮಕ್ಕಳು ಕೂಡ ಮರ್ತಿರ್ಬೋದು. ಇದು ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ರೀಡ್ ಆಲ್ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ. ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು, ಬೇಗ ಇನ್ಸ್ಟ್ರಕ್ಷನ್ಸ್ ಏನಿದೆ ಪಟ 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 ಅಂತ ಓದ್ಕೊಂಡ್ಬಿಡ್ಬೇಕು. ಅದಾದಮೇಲೆ ಫಿಲ್ ಯುವರ್ ನೇಮ್, ರಿಜಿಸ್ಟರ್ ನಂಬರ್, ಸಬ್ಜೆಕ್ಟ್ ಕೋಡ್ ಕರೆಕ್ಟ್ಲಿ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮಕ್ಕಳೇ. ಇವಾಗ ಏನೋ ಬಿಡಿ ಪರವಾಗಿಲ್ಲ, ನಿಮ್ಮ ಕಾಲೇಜಸಲ್ಲೇ ಪೇಪರ್ಸ್ ಇರುತ್ತೆ, ಬಟ್ ಫೈನಲ್ ಎಕ್ಸಾಮಲ್ಲಿ ಏನಾದರೂ ರಿಜಿಸ್ಟರ್ ನಂಬರ್ ಅಥವಾ ಕೋಡ್ಸ್ನ ಇಂಪ್ರಾಪರ್ ಆಗಿ ಬರೆದ್ರೆ ಖಂಡಿತವಾಗ್ಲೂ ನೀವು ಕರೆಕ್ಟ್ ಬರೆದ್ರೂ ಪೇಪರ್ ಬರಲ್ಲ, ಇನ್ವ್ಯಾಲಿಡ್ ವಿಥ್ಹೆಲ್ಡ್ ಅಂತ ಬರುತ್ತೆ ನಿಮ್ಮ ರಿಸಲ್ಟ್ಸು. ಅರ್ಥ ಆಗ್ತಿದ್ದಿಲ್ಲ? ದಯವಿಟ್ಟು ನಿಮ್ಮ ನೇಮು, ರಿಜಿಸ್ಟರ್ ನಂಬರು, ಸಬ್ಜೆಕ್ಟ್ ಕೋಡ್ನ 34 ಅಲ್ವಾ, ಪರ್ಫೆಕ್ಟಾಗಿ ನೀಟಾಗಿ ಬರೆದ್ಬಿಡಿ ಯಾವ್ಯಾವ ಸಬ್ಜೆಕ್ಟ್ ಬರಿತಾ ಇದ್ದೀರೋ. ನೆಕ್ಸ್ಟು, ಚೆಕ್ ಇಫ್ ಆಲ್ ದಿ ಪೇಜಸ್ ಆರ್ ಪ್ರಿಂಟೆಡ್ ಪ್ರಾಪರ್ಲಿ. ಇದು ನಿಮ್ಮ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಅಥವಾ ನಿಮಗೆ ಕೊಟ್ಟಿರುವಂಥ ಬುಕ್ಲೆಟ್ ಆಗಿರ್ಬೋದು. ಬುಕ್ಲೆಟ್ ಒಂದು ಸತಿ ಏನಾಗಿರುತ್ತೆ, ಪೇಪರ್ ಜಾಯಿನ್ ಆಗಿಬಿಟ್ಟಿರುತ್ತೆ ಅಥವಾ ಒಂದು ಬುಕ್ಲೆಟಲ್ಲಿ ಏನೇನೋ ಬೇರೆ ಬೇರೆ ಥರ ಬಂದಿರುತ್ತೆ. ಪ್ಲೀಸ್ ಕ್ರಾಸ್ ಚೆಕ್ ನಿಮ್ಮ ಬುಕ್ಲೆಟ್ ಆಗೋ ಕ್ವಶನ್ ಪೇಪರ್ಸಲ್ಲಿ ಎಲ್ಲ ಥರದ್ದು ಫಾರ್ಮೆಟ್ಸು ಪ್ರಿಂಟ್ ಆಗಿದೆಯಾ ಅಂತ. ನೆಕ್ಸ್ಟು, ರೀಡ್ ದಿ ಎಂಟೈರ್ ಕ್ವಶನ್ ಪೇಪರ್ ಒನ್ಸ್. ಕ್ವಶನ್ ಪೇಪರ್ ಕೈಯಲ್ಲಿ ಸಿಕ್ಕಿದ ತಕ್ಷಣ ನೀವೇನು ಮಾಡಬೇಕು, MCQs, ಫಿಲಿಪ್ಸ್, ಫಸ್ಟ್ ಮಾರ್ಕ್, 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಏನೇನಿದೆ ಎಲ್ಲ ಕ್ವಶನ್ ಒಂದ್ಸತಿ ಪಟ 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 ಅಂತ ಓದ್ಕೊಂಡ್ಬಿಡ್ಬೇಕು. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಕ್ವಶನ್ ಫಸ್ಟ್ ಅಟೆಂಡ್ ಮಾಡಬೇಕು, ಯಾವ್ದನ್ನ ಲಾಸ್ಟ್ ಅಟೆಂಡ್ ಮಾಡಬೇಕು ಅಂತ. ಡಿಸೈಡ್ ವಿಚ್ ಕ್ವಶನ್ಸ್ ಟು ಆನ್ಸರ್ ಫಸ್ಟ್. ಪೆನ್ಸಿಲಲ್ಲಿ ಬರೀಬಾರ್ದು, ಒಂದು ಡಾಟನ್ನು ಇಟ್ಬಿಡಿ, ಇದನ್ನೆಲ್ಲ ನಾನು ಫಸ್ಟ್ ಆನ್ಸರ್ ಮಾಡ್ತೀನಿ ಅಂತ. ಯಾಕಂದರೆ ಗೊತ್ತಿರುವಂಥ ಕ್ವಶನ್ನ ನೀವು ಫಸ್ಟ್ ಬರೆದ್ರೆ ಟೈಮ್ ಜಾಸ್ತಿ ವೇಸ್ಟ್ ಆಗಲ್ಲ, ಬೇಗ ಬರೆದ್ಬಿಡ್ತೀರಾ. ಗೊತ್ತಿಲ್ಲದಿರೋ ಕ್ವಶನ್ಗೆ ಆಮೇಲೆ ಬೇಕಾದರೆ ಟೈಮ್ನ ನೀವು ಯುಟಿಲೈಸ್ ಮಾಡ್ಕೋಬೋದು. ಅರ್ಥ ಆಗ್ತಿದ್ದಿಲ್ಲ? ಸ್ಟಾರ್ಟಿಂಗೇ ಗೊತ್ತಿಲ್ಲದಿರೋ ಕ್ವಶನ್ಗೆ ನೀವು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಗೊತ್ತಿರೋ ಆನ್ಸರ್ ಬರೆಯೋದಕ್ಕೂ ಟೈಮ್ ಸಾಕಾಗಲ್ಲ. ಯಾವತ್ತೂ ಅಷ್ಟೇ ಗೊತ್ತಿರುವ ಕ್ವಶನ್ನ ಫಸ್ಟ್ ಅಟೆಂಪ್ಟ್ ಮಾಡಿ. ಅರ್ಥ ಆಗ್ತಿದ್ದಿಲ್ಲ? ನೆಕ್ಸ್ಟು, ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಮ್ಯಾನೇಜ್ ಯುವರ್ ಟೈಮ್ ಲೈಕ್ ಎ ಟಾಪರ್. ಟೈಮ್ ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಿಮಗೆ 1 hour 25 minutes ಏನೋ ಕೊಟ್ಟಿರ್ತಾರೆ ಅನ್ಕೋತೀನಿ 35 ಮಾರ್ಕ್ಸ್ಗೆ. ಈ 1 hour 25 minutesನ ನೀವು 35 minutesನ ಪರ್ಫೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಡಿವೈಡ್ ದಿ ಟೈಮ್ ಅಕಾರ್ಡಿಂಗ್ಲಿ. ಅದು ನಿಮಗೆ ಬಿಟ್ಟಿರೋದು. ಎಷ್ಟೆಷ್ಟು ಟೈಮ್ ಏನೇನು ತಗೋತೀರಾ ಅಂತ. MCQಸ್ಗೆ ಎಷ್ಟು ತಗೋತೀರಾ, ಫಿಲಿಪ್ಸ್ಗೆ ಎಷ್ಟು ತಗೋತೀರಾ, 2 ಮಾರ್ಕ್ಸ್ಗೆ ಎಷ್ಟು ತಗೋತೀರಾ, 3 ಮಾರ್ಕ್ಸ್ ಎಷ್ಟು ತಗೋತೀರಾ, ನ್ಯೂಮರಿಕಲ್ಸ್ ಎಷ್ಟು ತಗೋತೀರಾ ಅಂತ ನಿಮಗೆ ಬಿಟ್ಟಿರೋದು. ಇದೆಲ್ಲ ಎಕ್ಸಾಮ್ಗೆ ಹೋಗಿ ಪ್ರಾಕ್ಟೀಸ್ ಮಾಡೋದಲ್ಲ, ಎಕ್ಸಾಮ್ಗೆ ಮುಂಚೆನೇ ನೀವು ಮಾಕ್ ಟೆಸ್ಟ್ನ ತಗೊಂಡು ಟೈಮ್ ಮ್ಯಾನೇಜ್ಮೆಂಟ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರಬೇಕು. ಅಟೆಂಪ್ಟ್ ಈಸಿ ಕ್ವಶನ್ಸ್ ಫಸ್ಟ್. ಈಸಿ ಕ್ವಶನ್ಸ್ ಅಂದರೆ ನಿಮಗೆ ಗೊತ್ತಿರುವಂಥ ಕ್ವಶನ್ಸ್ ಯಾವುದಿರುತ್ತೋ ಅದನ್ನು ಬೇಗ ಅಟೆಂಪ್ಟ್ ಮಾಡಿ. ನಿಮಗೆಲ್ಲ ಗೊತ್ತಾ, ಕ್ವಶನ್ ನಂಬರು 1ರಿಂದ ಲಾಸ್ಟ್ ಕ್ವಶನ್ ತನಕ ಕಂಟಿನ್ಯೂಷನ್ ಇರುತ್ತೆ. ನಿಮ್ಮ ಪೇಪರ್ಸಲ್ಲಿ ಕ್ವಶನ್ ನಂಬರ್ ಹಾಕ್ಬಿಟ್ಟು ಯಾವ ಕ್ವಶನ್ ಎಲ್ಲಿ ಬೇಕಾದರೂ ನೀವು ಬರಿಬೋದು, ಬಟ್ ಮೇನ್ ಅಂದರೆ ಕ್ವಶನ್ ನಂಬರ್ನ ಹಾಕಿರಬೇಕು. ಅರ್ಥ ಆಗ್ತಿದ್ದಿಲ್ಲ? ನೆಕ್ಸ್ಟ್, ಡು ನಾಟ್ ಸ್ಪೆಂಡ್ ಟೈಮ್ ಮಚ್ ಆನ್ ಒನ್ ಕ್ವಶನ್. ಅವಾಗ ಒಂದು ಕ್ವಶನ್ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಓದಿರುವಂಥ ಕ್ವಶನು, ಬಟ್ ಮರ್ತೋಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಕ್ವಶನ್ ನಂಬರ್ನ ಹಾಗೆ ಬರೆದು ಇಟ್ಬಿಟ್ಟು ಅಥವಾ ಕ್ವಶನ್ ಪೇಪರ್ ಒಂದು ರೌಂಡ್ ಹಾಕ್ಬಿಟ್ಟು ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡಿ. ಸಿಕ್ಕಾಪಟ್ಟೆ ಟೈಮು ಒಂದೇ ಕ್ವಶನ್ನ ಯೋಚನೆ ಮಾಡಿ 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 ಟೈಮ್ ವೇಸ್ಟ್ ಮಾಡಬೇಡಿ. ನೆಕ್ಸ್ಟು, ಕೀಪ್ ಲಾಸ್ಟ್ 10 to 15 minutes ಫಾರ್ ರಿವಿಷನ್. ಅಂದರೆ ಎಕ್ಸಾಮ್ನ ಬೇಗ ಮುಗಿಸಂಗೆ ಇಲ್ಲ, ಒಂದು ಸ್ವಲ್ಪ ನೀವು ಎಷ್ಟು ಮುಗಿಸಿದ್ರೂ ಯಾವ ಟೈಮ್ ಇರುತ್ತೋ ಆ ಟೈಮ್ಗೆ ಪೇಪರ್ ತೊಗೋತಾರೆ. ನೀವೇನು ಮಾಡಬೇಕು ಅಂದರೆ ಮಕ್ಕಳೇ, ಎಕ್ಸಾಮ್ನ ಬರ್ದು ಬೇಗ 10 to 15 minutes ಮುಂಚೆನೇ ಮುಗಿಸ್ಬಿಡಿ. ಯಾಕಂದರೆ 10 to 15 minutesಲ್ಲಿ ನೀವು ಬರ್ದಿರುವಂಥದ್ದನ್ನ ಒಂದು ಸತಿ ರಿವಿಷನ್ ಮಾಡ್ಕೋಬೋದು, ಕ್ರಾಸ್ ಚೆಕ್ ಮಾಡ್ಕೋಬೋದು, ಯಾವುದಾದ್ರೂ ಕ್ವಶನ್ನ ಬಿಟ್ಟಿದ್ದೀರಾ ಇಲ್ವಾ ಅಂತ. ಓಕೆ, ನೀವು ಕೊನೆ ತನಕನೂ ಬರ್ಕೊಂಡು ಕೂತ್ಕೊಂಡಿದ್ರೆ ಯಾವ ಕ್ವಶನ್ ಬಿಟ್ಟಿದ್ದೀರಾ ಇದು ಮಾಡೋಕ್ಕಾಗಲ್ಲ.
ಅರ್ಥ ಆಗ್ತಿದ್ದಿಲ್ಲ. ಸೊ ಸೇವ್ ಟೈಮ್, ಅಟ್ಲೀಸ್ಟ್ 5 ಮಿನಿಟ್ಸ್ ಆದರೂ ಮಾಡ್ಕೊಳ್ಳಿ, 10 ಮಿನಿಟ್ಸ್ ಬೇಡ ಅಂದ್ರೂ. ಓಕೆ, ಅವಾಯ್ಡ್ ರಶಿಂಗ್ ಇನ್ ದಿ ಫೈನಲ್ ಮಿನಿಟ್ಸ್. ಸೊ ಫೈನಲ್ ಮಿನಿಟ್ಸಲ್ಲಿ ಯಾವುದೋ ಕ್ವಶನ್ ನಾನು ಬಿಟ್ಬಿಟ್ಟಿದ್ದೀನಿ ಬರೀಬೇಕು ಅಂತ ನೋಡಿಕೊಂಡು ಎಡವಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಪ್ರಾಕ್ಟೀಸ್ ನಿಮಗಿದ್ರೆ ಖಂಡಿತವಾಗ್ಲೂ ಈ 5 ಮಿನಿಟ್ಸ್ ಉಳಿಸ್ಕೊಂಡು ಪೇಪರ್ನ ಕ್ರಾಸ್ ಚೆಕ್ ಮಾಡಿಬಿಟ್ಟು ಕೊಟ್ಟು ಬರ್ತೀರಾ. ಪ್ರಿಪರೇಷನ್ಸ್ ಇಲ್ಲ ಅಂದರೆ ಈ ಥರ ರಶ್ ಆಗುತ್ತೆ. ಸೊ ನಾಳೆ ಎಕ್ಸಾಮ್ ಅಂದರೆ ಇವತ್ತು ಕೂತ್ಕೊಂಡು ಪ್ರಿಪೇರ್ ಮಾಡಿದರೆ ಇದೆಲ್ಲ ಏನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಮಕ್ಕಳೇ, ಮಾರ್ಕ್ಸ್ನ ಲೂಸ್ ಮಾಡ್ತೀರಾ, ಫೇಲ್ ಆಗೋ ಸಾಧ್ಯತೆಯೂ ಜಾಸ್ತಿ ಇರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಬರಬೇಕಂದ್ರೆ ಮಕ್ಕಳೇ ಇದು ನಿಮಗೆ ಫಸ್ಟಿಂದನೇ ಬಂದಿರಬೇಕು, ಪ್ರಿಪ್ರೇಷನ್ ಚೆನ್ನಾಗಿರಬೇಕು. ಓಕೆ, ಒಂದು ವಾರಕ್ಕಿಂತ ಮುಂಚೆನೇ ಪ್ರಿಪ್ರೇಷನ್ಸ್ ಇದ್ದರೆ ಈ ಟೈಮ್ ಮ್ಯಾನೇಜ್ಮೆಂಟೆಲ್ಲ ನಿಮ್ಗೆ ಆರಾಮಾಗಿ ಬಂದುಬಿಡುತ್ತೆ. ಅರ್ಥ ಆಗ್ತಿದ್ದಿಲ್ಲ. ಸೊ ರೈಟ್ ಟು ಇಂಪ್ರೆಸ್ ದಿ ಎಕ್ಸಾಮಿನರ್. ಸೊ ನೀವು ಹೇಗೆ ಬರೀಬೇಕು ಅಂದರೆ ನೀವು ಎಷ್ಟೇ ಓದಿ ಎಷ್ಟೇ ಮಾಡ್ಕೊಂಡಿದ್ರು ಲಾಸ್ಟಲ್ಲಿ ಪೇಪರಲ್ಲಿ ಏನಿರುತ್ತೋ ಅದೇ ನಿಮ್ಮ ಮಾರ್ಕ್ಸ್ನ ಡಿಸೈಡ್ ಮಾಡುತ್ತೆ. ಸೊ ನಿಮ್ಮ ಪೇಪರ್ನ ಕರೆಕ್ಷನ್ ಮಾಡೋರು ಈಸ್ ಅನ್ ಎಕ್ಸಾಮಿನರ್ ಅಲ್ವಾ. ಸೊ ಅವ್ರನ್ನ ಇಂಪ್ರೆಸ್ ಮಾಡಬೇಕು. ಇಂಪ್ರೆಸ್ ಮಾಡಬೇಕಂದ್ರೆ ರೂಪಾಯಿ ನೋಟ್ಗಳನ್ನ ಇಟ್ಬಿಟ್ಟು ಮಾಡೋದಲ್ಲ, ಆ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಏನು ಮಾಡಬೇಕಂದ್ರೆ ಮೇಂಟೈನ್ ನೀಟ್ ಹ್ಯಾಂಡ್ ರೈಟಿಂಗ್. ತುಂಬ ನೀಟಾಗಿ ನೋಡಿದ ತಕ್ಷಣ ಏನು ಕರ್ಪೂರ ಹಚ್ಬಿಟ್ಟು ಅಪ್ಪ ಅಂತ ಬೇಡದು ಬೇಡ. ಅರ್ಥ ಆಗ್ತಿದ್ದಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಅರ್ಥ ಆಗಬೇಕು. ಅರ್ಥ ಆಗ್ತಿದ್ದಿಲ್ಲ. ಯಾರು ಕರೆಕ್ಷನ್ ಮಾಡ್ತಾರೋ ನೀವು ಏನು ಬರೆದಿದ್ರೋ ಅವ್ರು ಓದ್ಕೊಂಡು ತಿಳ್ಕೊಬೇಕು. ಆ ಥರ ಒಂದು ನೀಟ್ ಹ್ಯಾಂಡ್ ರೈಟಿಂಗ್ ಇರಲಿ. ಸ್ಕ್ರಿಬಲಿಂಗ್ನ ಮಾಡೋಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದೆಯಲ್ಲ. ಜಾಸ್ತಿ ಸ್ಕ್ರಿಬಲ್ ಮಾಡೋದು, ಸ್ಕ್ರಾಚ್ ಮಾಡೋದು, ಇಂಕ್ ಎರೇಸರ್ ಯೂಸ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸಿಂಪಲಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಳ್ಳಿ. ಪೇಪರ್ ನೋಡಿದ ತಕ್ಷಣ ಓಕೆ ಇವ್ನು ಓದೋ ಹುಡುಗ ಅಂತ ಅವ್ರಿಗೊಂದು ಇಂಪ್ರೆಷನ್ ಬರಬೇಕು. ಓಕೆ, ಅಂಡರ್ಲೈನ್ ದಿ ಕೀವರ್ಡ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಟರ್ಮ್ಸ್. ಇದೆಲ್ಲ ಗೊತ್ತಿರುತ್ತೆ ಅಲ್ವಾ. ಒಂದು ಪ್ಯಾರಾಗ್ರಾಫ್ ಬರೀತೀರಾ, ಅದ್ರಲ್ಲಿ ಏನಾದರೂ ಇಂಪಾರ್ಟೆಂಟ್ ಟರ್ಮ್ಸ್ ಬಂದರೆ ಅಂಡರ್ಲೈನ್ ಮಾಡೋದು, ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಬಂದರೆ ಅಂಡರ್ಲೈನ್ ಮಾಡೋದು, ಇಂಪಾರ್ಟೆಂಟ್ ವರ್ಡ್ಸ್ ಬಂದರೆ ಅಂಡರ್ಲೈನ್ ಮಾಡೋದನ್ನೆಲ್ಲ ಜನರಲಾಗಿ ನೀವು ಮಾಡ್ಕೋಬೇಕು ಮಕ್ಕಳೇ. ನಂಬರ್ ಆನ್ಸರ್ಸ್ ಕರೆಕ್ಟ್ಲಿ ಅಂದರೆ ಇವಾಗ ಯಾವ ಕ್ವಶನ್ಸ್ ಇರುತ್ತೋ ಆ ಕ್ವಶನ್ಗೆ ಅದೇ ಆನ್ಸರ್ನ ಬರೀಬೇಕು. ಕ್ವಶನ್ ನಂಬರ್ 3 ಅಂತ ಹಾಕ್ಬಿಟ್ಟು ಕ್ವಶನ್ ನಂಬರ್ 4 ಕ್ವಶನ್ ಆನ್ಸರ್ ನಾನು ಬರೆದ್ರೆ ನನಗೆ ರಾಂಗ್ ಆಗುತ್ತೆ. ಸೊ ಕ್ವಶನ್ ನಂಬರ್ನ ಕರೆಕ್ಟಾಗಿ ಬರೆಯೋದನ್ನ ತಿಳ್ಕೊಳ್ಳಿ. ಕ್ವಶನ್ಸ್ನ ಬರೆದು ಟೈಮ್ ವೇಸ್ಟ್ ಮಾಡಬೇಡಿ. ಕ್ವಶನ್ ನಂಬರ್ನ ಬರೆದು ಆ ಕ್ವಶನ್ಗೆ ಆನ್ಸರ್ನ ಬರೀರಿ ಸಾಕು. ಲೀವ್ ಪ್ರಾಪರ್ ಸ್ಪೇಸಿಂಗ್ ಬಿಟ್ವೀನ್ ದಿ ಆನ್ಸರ್ ಶೀಟ್ಸ್. ಸೊ ನಿಮ್ಮ ಒಂದು ಬುಕ್ಲೆಟಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇಟ್ ಈಸ್ ಎ ಪ್ಲೇನ್ ಪೇಪರ್ ಅಲ್ವಾ. ಸೊ ನೀವೇನು ಲೈನ್ ಹಾಕ್ಬಿಟ್ಟು ಆನ್ಸರ್ ಬರೀಬೇಕು ಅನ್ನೋದೇನಿಲ್ಲ. ಸೊ ಒಂದು ಶೀಟ್ ಈ ಥರ ಇತ್ತು ಅಂದರೆ ನೋಡಿ, ಇವಾಗ ಹೆಂಗೆ ಬರೆದಿದೆ ನೋಡಿ. ಫಸ್ಟ್ ಒಂದು ಆನ್ಸರ್ ಎಕ್ಸ್ಪ್ಲೈನ್ ಫೋಟೋಸಿಂಥಸಿಸ್, ಕ್ವಶನ್ ಬರೋ ನೆಸೆಸಿಟಿ ಇಲ್ಲ. ಆನ್ಸರ್ನ ಹೀಗೆ ಬರೆದ್ಬಿಟ್ಟು ಹಿಂಗೆ ಒಂದು ಗ್ಯಾಪ್ ಬಿಡಬೇಕು. ಸೊ ದಟ್ ಕರೆಕ್ಷನ್ ಮಾಡೋರ್ಗೆ ಈಸಿ ಆಗುತ್ತೆ. ಒಂದು ಕ್ವಶನ್ಗೆ ಅಡ್ಜಸ್ಟ್ ಮಾಡಿಬಿಟ್ಟು ಏನು ಮಾಡ್ದಂಗೆ ಮಾಡಬಾರ್ದು. ಅರ್ಥ ಆಗ್ತಿದೆಯಲ್ಲ. ಸೊ ಡ್ರಾ ಡಯಾಗ್ರಾಮ್ಸ್ ನೀಟ್ಲಿ ಯೂಸಿಂಗ್ ಎ ಪೆನ್ಸಿಲ್. ಸೊ ಇದು ಸ್ಟ್ರಿಕ್ಟ್ ರೂಲ್ಸ್ ನಿಮಗೆ ಗೊತ್ತಿರುತ್ತೆ. ಬಯಾಲಜಿ ಟೀಚರ್ಸ್ ಹೇಳಿರ್ತಾರೆ, ಫಿಸಿಕ್ಸಲ್ಲಿ ಕೂಡ ಹೇಳಿರ್ತಾರೆ. ಸೊ ಕೆಮಿಸ್ಟ್ರಿಯಲ್ಲಿ ಕೂಡ ಡಯಾಗ್ರಾಮ್ಸ್ ಏನಾದರೂ ಬಂತು ಅಂದರೆ ಸೊ ಪೆನ್ಸಿಲ್ನ ಯೂಸ್ ಮಾಡಿಕೊಂಡೇ ಬರೀಬೇಕು. ಡಯಾಗ್ರಾಮ್ಸ್ಗೆ ಪೆನ್ ಯೂಸ್ ಮಾಡಬಾರ್ದು, ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ಸೊ ಯಾವುದೆಲ್ಲ ನೀವು ಫಾಲೋಅಪ್ ಮಾಡಬೇಕು, ಯಾವ್ದು ಮಾಡಿದ್ರೆ ಎಕ್ಸಾಮ್ಸ್ನ ಲೂಸ್ ಮಾಡ್ತೀರಾ ನೋಡಿ. ಒಂದು ಸಿಂಪಲ್ ಎಕ್ಸಾಂಪಲ್ಸ್ ಇದೆ. ಡು ನಾಟ್ ಲೀವ್ ಬ್ಲ್ಯಾಂಕ್ ಶೀಟ್ಸ್. ಇವಾಗ ಕ್ವಶನ್ ನಾನು ಬರೀತಾ ಇರ್ತೀನಿ, ನನಗೆ ಜ್ಞಾಪಕ ಬಂದಿಲ್ಲ, ಆ ಕ್ವಶನ್ ಅಲ್ಲೇ ಬಿಟ್ಬಿಟ್ಟು ಬೇರೆ ಕ್ವಶನ್ನ ಬರೆಯೋಕೆ ಹೋಗ್ತೀನಿ. ಮಾಡಬಾರ್ದು. ಕ್ವಶನ್ ಗೊತ್ತಿಲ್ಲ ಅಂದರೆ ಫೈನಲ್ ಲಾಸ್ಟಾಗಿ ಬರ್ಕೋಬೋದು. ಕ್ವಶನ್ ನಂಬರ್ 1 ಫಸ್ಟಲ್ಲೇ ಬರೀಬೇಕೇನಿಲ್ಲ, ಲಾಸ್ಟಲ್ಲಿ ಕೂಡ ನಾನು ಬರೀಬೋದು. ಸೊ ಕ್ವಶನ್ ಆಮೇಲೆ ಬರೀತೀನಿ ಅಂತ ದಯವಿಟ್ಟು ಬ್ಲ್ಯಾಂಕ್ ಬಿಡಕ್ಕೆ ಹೋಗ್ಬಿಡಿ. ಡು ನಾಟ್ ಓವರ್ ರೈಟ್ ಅನ್ನೆಸೆಸರಿಲಿ. ಬರ್ದು ಈ ಥರ ಸ್ಕ್ರಾಚ್ ಮಾಡಬಾರ್ದು, ಅದು ಬ್ಯಾಡ್ ಇಂಪ್ರೆಷನ್ ಕೊಡುತ್ತೆ. ಓವರ್ ರೈಟ್ ಮಾಡೋಕ್ಕೆ ಹೋಗಬೇಡಿ ಸುಮ್ಮನೆ. ಇಫ್ ನೀಡೆಡ್ ಮಾಡ್ಕೊಳ್ಳಿ, ಬಟ್ ಅನ್ನೆಸೆಸರಿ ಮಾಡೋಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಿದ್ದಿಲ್ಲ. ಡು ನಾಟ್ ಸ್ಕಿಪ್ ಯೂನಿಟ್ಸ್ ಇನ್ ನ್ಯೂಮರಿಕಲ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡಿ, ಸೊ ಯೂನಿಟ್ಸ್ SI ಯೂನಿಟ್ಸ್ ಇವಾಗ ನೋಡಿ 2.56 ಅಂತ ಬಂತು. 2.56 ಅಂದರೆ ಏನು? ಲೆಂತಾ, ಬ್ರೆತ್ತಾ, ಹೈಟಾ, ಗ್ರಾಮ, ಕೆಜಿನ ಏನು? ಸೊ SI ಯೂನಿಟ್ ಬರೆಯೋದು ಸಿಂಪಲ್, ವೆರಿ ವೆರಿ ಇಂಪಾರ್ಟೆಂಟ್. ಫೈನಲ್ ಆನ್ಸರ್ಗೆ ಎಲ್ಲದಕ್ಕೂ ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ. ಇವಾಗ ಮೊಲಾರಿಟಿ ಕಂಡುಹಿಡಿತೀರಾ, ಕೆಜಿ ಮೋಲ್ ಪರ್ ಇನ್ವರ್ಸ್. ಮೊಲಾರಿಟಿ ಕಂಡುಹಿಡಿತೀರಾ ಕೆಜಿ ಲೀಟರ್ ಪರ್ ಇನ್ವರ್ಸ್, ಕೆಲ್ವಿನ್. ಓಕೆ, ಅದೇ ಥರ ಕೆಲ್ವಿನ್ ಲೀಟರ್. ಅದೇ ಥರ ಮೊಲಾಲಿಟಿ, ಸ್ಪಿನ್ ಮ್ಯಾಗ್ನೆಟಿಕ್ ಮೂಮೆಂಟು, ಬೋರ್ ಮೆಗಟಾನ್, ಈ ಥರ SI ಯೂನಿಟ್ನ ಬರೆಯೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಡು ನಾಟ್ ಫರ್ಗೆಟ್ ಟು ರೈಟ್ ಕೆಮಿಕಲ್ ಈಕ್ವೇಷನ್ ಆಸ್ ಲೇಬಲ್ಡ್. ಅರ್ಥ ಆಗ್ತಿದೆಯಲ್ಲ. ಅನ್ಲೇಬಲ್ಡ್ ಆಗಿ ಬರೀಬಾರ್ದು, ಅನ್ಬ್ಯಾಲೆನ್ಸ್ಡ್ ಆಗಿ ಬರೀಬಾರ್ದು. ಬ್ಯಾಲೆನ್ಸ್ಡ್ ಆಗಿ ರಿಯಾಕ್ಟೆನ್ಸ್ ಯಾವುದು, ಪ್ರಾಡಕ್ಟ್ ಯಾವುದು ಅಂತಲೂ ತೋರಿಸ್ಬೇಕು. ಅರ್ಥ ಆಗ್ತಿದೆಯಲ್ಲ. ಸೊ ಡೋಂಟ್ ಆನ್ಸರ್ ವಿತೌಟ್ ರೀಡಿಂಗ್ ದಿ ಕ್ವಶನ್ ಪ್ರಾಪರ್ಲಿ. ಫಸ್ಟು ಕ್ವಶನ್ನ ನೀಟಾಗಿ ಓದಿ, ಅರ್ಧಂಬರ್ಧ ಕ್ವಶನ್ ಓದ್ಕೊಂಡು ಯಾವುದಾದ್ರು ಆನ್ಸರ್ಸ್ ಬರೀಬಾರ್ದು, ಮಾರ್ಕ್ಸು ಹೋಗುತ್ತೆ. ಸೊ ಪ್ಲೀಸ್ ಟ್ರೈ ಟು ಅವಾಯ್ಡ್ ಆಲ್ ದಿಸ್ ಮಿಸ್ಟೇಕ್ಸ್ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟು, ಸೊ ಕೆಮಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂಗೆ ಬರ್ತಾ ಇದ್ದೀನಿ. ಸೊ ಕೆಮಿಸ್ಟ್ರಿಯಲ್ಲಿ ನೀವು ಏನೇನು ಮಾಡ್ಬೋದು, ಇದೆಲ್ಲ ಜನರಲ್ ಆಯಿತು. ಇದು ಕೆಮಿಸ್ಟ್ರಿಗೆ ಸ್ಪೆಸಿಫಿಕ್ ಆಗಿ ಏನು ಮಾಡ್ಬೋದು ಅಂತ. ರೈಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಮಕ್ಕಳೇ. ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಅಂದರೆ ಪ್ರಾಡಕ್ಟ್ಸ್ಗೂ ರಿಯಾಕ್ಟೆಂಟ್ಗೂ ನಂಬರ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ಸು ಆಟಮ್ಸು ಸೇಮ್ ಇರಬೇಕು. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟು, ಸೊ ಮೆನ್ಷನ್ ಯೂನಿಟ್ಸ್ ಇನ್ ನ್ಯೂಮರಿಕಲ್ ಆನ್ಸರ್. ಸೊ ಮೋಲು, ಮೊಲಾರಿಟಿ, ಟೆಂಪರೇಚರು, ಕೆಲ್ವಿನು, ಸೆಲ್ಸಿಯಸ್,
ಸೆಲ್ಸಿಯಸ್ಸು, ಡಿಗ್ರಿ ಇದೆಲ್ಲನೂ ಕರೆಕ್ಟಾಗಿ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಡ್ರಾ ಲೇಬಲ್ಡ್ ನೀಟ್ ಡಯಾಗ್ರಾಮ್ ವೇರ್ ಎವರ್ ರಿಕ್ವೈರ್ಡ್. ಓಕೆ, ಲೇಬಲ್ಡ್ ಡಯಾಗ್ರಾಮ್ ಎಲ್ಲಾದರೂ ಬಂತು ಅಂದರೆ ಸೊ ಡಯಾಗ್ರಾಮ್ನ ಬರ್ದು ಅದನ್ನು ಲೇಬಲಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ಹೈಲೈಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಇವಾಗ ಫಸ್ಟ್ ಪಿ ಯು ಸಿ ಮಕ್ಕಳು ಏನು ಮಾಡ್ತೀರಾ, ಫಸ್ಟ್ ಪಿ ಯು ಸಿ ಮಕ್ಕಳಿಗೆ ಸೊ ಮೊಲಾಲಿಟಿ, ಎಂಪರಿಕಲ್ ಫಾರ್ಮುಲಾ, ಎಂಪರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಎಲ್ಲ ಬರುತ್ತೆ. ಅದನ್ನು ಬರೆದಾಗ ಒಂದು ಅಂಡರ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿ. ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಕಾಲಿಗೇಟಿವ್ ಪ್ರಾಪರ್ಟೀಸು, ಆಸ್ಮಾಟಿಕ್ ಪ್ರೆಷರು, ಮೊಲಾಲಿಟಿ, ಮಾಸ್ ಬೈ ವೆಯ್ಟ್ ಪರ್ಸೆಂಟೇಜು, ಮಾಸ್ ಪರ್ಸೆಂಟೇಜು, ವಾಲ್ಯೂಮ್ ಪರ್ಸೆಂಟೇಜು, ಮತ್ತು ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟು, ಇದೆಲ್ಲ ಫಾರ್ಮುಲಾ ಬರೆದಾಗ ನ್ಯೂಮರಿಕಲ್ಸ್ಗೆ ಅಂಡರ್ಲೈನ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಫಿಫ್ತ್, ರೈಟ್ ದಿ ಐಯುಪ್ಯಾಕ್ ನೇಮ್ ಕರೆಕ್ಟ್ಲಿ. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಐಯುಪ್ಯಾಕ್ ನೇಮ್ ಬರೆದಾಗ ಅದನ್ನ ನೀಟಾಗಿ ಬರೀಬೇಕು. ಇವಾಗ ಬ್ಯೂಟನೋಯಿಕ್ ಆ್ಯಸಿಡ್ ಅಂತ ಇದೆ. ಸೊ ಬ್ಯೂಟನೋಯಿಕ್ ಆ್ಯಸಿಡ್ ಅಂದರೆ ಬ್ಯೂಟನೋಯಿಕ್ ಆ್ಯಸಿಡ್ ಅಂತಲೇ ನಾನು ಬರೀಬೇಕು. ಅರ್ಥ ಆಗ್ತಿದ್ದಿಲ್ಲ? ಒನ್ ಬ್ಯೂಟನೋಯಿಕ್ ಆ್ಯಸಿಡು ಇಲ್ಲದೇ ಹೆಸರೆಲ್ಲ ಕೊಡೋಕೆ ಹೋಗ್ಬಾರ್ದು. ಸೊ ನೀಟಾಗಿ ಐಯುಪ್ಯಾಕ್ ಹೆಸರುಗಳನ್ನ ವಿತ್ ನೇಮಿಂಗ್ ಕೊಡಬೇಕು. ಶೋ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಸ್ಟೆಪ್ಸು. ಸೊ ಹೇಗಿದ್ರು ನ್ಯೂಮರಿಕಲ್ ಒಂದು 2-3 ಕೇಳಿರ್ತಾರೆ. ಡೈರೆಕ್ಟಾಗಿ ಕ್ವೆಶನ್ ಬರ್ದು ನೀವು ಆನ್ಸರ್ ಬರೆದ್ರೆ ಮಾರ್ಕ್ಸ್ 0 ಬರುತ್ತೆ. ಕ್ವೆಶನ್ ಬರೀಬೇಕು, ನ್ಯೂಮರಿಕಲ್ ಕ್ವೆಶನ್ಸು, ಗಿವನ್ ಡೇಟಾ ಬರೀಬೇಕು, ರಿಲೇಟಿವ್ ಫಾರ್ಮುಲಾ ಆರ್ ಈಕ್ವೇಷನ್ ಬರೀಬೇಕು, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸಾಲ್ವೇಷನ್ ಒಂದು 2 ಸ್ಟೆಪ್ ತೋರಿಸಿ ಆಮೇಲೆ ಆನ್ಸರ್ ತೋರಿಸಿ, ಆನ್ಸರ್ಗೆ ಎಸ್ಸೈ ಯೂನಿಟ್ ಇದ್ದರೆ ಫುಲ್ ಮಾರ್ಕ್ಸ್ ಬರುತ್ತೆ. ನೀವು ಡೈರೆಕ್ಟಾಗಿ ಕ್ವೆಶನ್ ಬರೆದ್ಬಿಟ್ಟು ಏನೂ ತೋರುತ್ತೆ ಆನ್ಸರ್ ಬರೆದ್ರೆ ಅದು ರಾಂಗ್ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಗ್ತಿದ್ದಿಲ್ಲ? ಅದು MCQ ಅಲ್ಲ ಮಕ್ಕಳೇ, ಇಟ್ ಈಸ್ ಎ 3 ಮಾರ್ಕ್ಸ್ ನ್ಯೂಮರಿಕಲ್ಸ್. ಸೊ ಪ್ರೊಸೀಜರ್ ಏನಿದೆಯೋ ನೀವು ಫಾಲೋ ಅಪ್ ಮಾಡಲೇಬೇಕು. ಅರ್ಥ ಆಗ್ತಿದ್ದಿಲ್ಲ? ನೆಕ್ಸ್ಟು ಚೆಕ್ ಬಿಫೋರ್ ಯುವರ್ ಸಬ್ಮಿಟ್. ಸೊ ಪೇಪರೆಲ್ಲ ಬರೆದಾದ್ಮೇಲೆ ಕ್ರಾಸ್ ಚೆಕ್ ಮಾಡಿದ್ಮೇಲೆ ಏನೇನು ಮಾಡಬೇಕು ನೀವು. ಓಕೆ, ಪೇಪರೆಲ್ಲ ಬರೆದಾದ್ಮೇಲೆ ಹ್ಯಾವ್ ಯು ಆನ್ಸರ್ಡ್ ಆಲ್ ದಿ ಕ್ವೆಶನ್ಸ್, ಕಂಪಲ್ಸರಿ ಕ್ವೆಶನ್ಸ್. ಅಂದರೆ ನಿಮಗೆ ಗೊತ್ತು ಒಂದೊಂದು ಮೈನಲ್ಲೂ ಆನ್ಸರ್ ಎನಿ 3 of 4, ಎನಿ 3 from 5, 2 from 4 ಆ ಥರ ಇರುತ್ತೆ. ಆ ಥರ ಇದ್ದಾಗ 5 ಇದರಲ್ಲಿ 2-3 ಅವ್ರು ಎಷ್ಟು ಕೇಳಿದಾರೋ ಆನ್ಸರ್ ಮಾಡಿದ್ದೀರ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಆರ್ ದಿ ಆನ್ಸರ್ ನಂಬರ್ಸ್ ಕರೆಕ್ಟೆಡ್ಲಿ. ಅಂದರೆ ಕ್ವೆಶನ್ ನಂಬರ್ ತಕ್ಕಂಗೆ ಪೇಪರಲ್ಲೂ ಆನ್ಸರ್ಗೆ ಅದೇ ಕ್ವೆಶನ್ ನಂಬರ್ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಡಿಡ್ ಆಲ್ ಯು ರೈಟ್ ದಿ ಎಸ್ಐ ಯೂನಿಟ್ಸ್ ಫಾರ್ ದಿ ಫಾರ್ಮುಲಾ. ಅಂದರೆ ಫಾರ್ಮುಲಾಗೆ ಎಸ್ಐ ಯೂನಿಟ್ಸ್ ಬರ್ದಿದ್ದೀರಾ, ಫೈನಲ್ ಆನ್ಸರ್ಗೆ ಎಸ್ಐ ಯೂನಿಟ್ಸ್ ಬರ್ದಿದ್ದೀರಾ, ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡಬೇಕು. ಆಲ್ ಡಯಾಗ್ರಾಮ್ಸ್ ಆರ್ ನೇಮ್ಡ್ ಪ್ರಾಪರ್ಲಿ. ಸೊ ಡಯಾಗ್ರಾಮ್ಸ್ ಬರ್ದಿದ್ರೆ ಲಾಸ್ಟಲ್ಲಿ ಎಲ್ಲದಕ್ಕೂ ಲೇಬಲಿಂಗ್ ಮಾಡಿದ್ದೀರಾ, ನೀಟಾಗಿ ಒಂದು ಕಡೆ ಲೇಬಲಿಂಗ್ ಮಾಡಿದ್ದೀರಾ, ಕ್ರಾಸ್ ಚೆಕ್ ಮಾಡ್ಕೋಬೇಕು. ಹ್ಯಾವ್ ಯು ರಿವೈಸ್ಡ್ ಯುವರ್ ಎಂಟೈರ್ ಆನ್ಸರ್ ಶೀಟ್ ಒನ್ಸ್. ಸೊ ಇದೆಲ್ಲ ಆದಮೇಲೆ ಫಸ್ಟಿಂದ ಲಾಸ್ಟ್ ತನಕ ಎಲ್ಲ ಆನ್ಸರ್ಸು ಒಂದ್ಸತಿ ನೀವು ಬರ್ದಿರೋದನ್ನ ರಿವೈಸನ್ ಮಾಡ್ಕೊಂಡಿದ್ದೀರಾ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಟೈ ದಿ ಸಪ್ಲಿಮೆಂಟ್ ಶೀಟ್ಸ್ ಕರೆಕ್ಟ್ಲಿ ಇಫ್ ಯೂಸ್ಡ್. ಸೊ ನೀವೇನಾದರೂ ಅಡಿಷ್ನಲ್ ಶೀಟ್ಸು ಮೋಸ್ಟ್ಲಿ ನಿಮಗೆ ವಾಟ್ ಇಸ್ ದಟ್ ಬುಕ್ಲೆಟಲ್ಲಿ ಸಾಕಾಗಿಲ್ಲ ಅಂದರೆ ಅಡಿಷನಲ್ ಶೀಟ್ ತಗೋತೀರಾ, ಅದನ್ನು ನೀಟಾಗಿ ಪೇಜ್ ನಂಬರ್ ಅಂತ ಬರೆದು ಟ್ಯಾಗ್ ಅಪ್ ಮಾಡಬೇಕು. ಸೊ ಇದೆಲ್ಲ ನೀವು ಮಾಡಬೇಕಂದ್ರೆ ಆ ಲಾಸ್ಟ್ 10 to 15 ಮಿನಿಟ್ಸ್ನ ಉಳಿಸ್ಕೊಂಡ್ರೆ ಮಾತ್ರ ಪಾಸಿಬಲ್ ಮಕ್ಕಳೇ. ಲಾಸ್ಟ್ 10 to 15 ಮಿನಿಟ್ಸ್ ಉಳಿಸ್ಕೊಳ್ಳದೆ ಪೇಪರ್ ಬಂದು ಕಿತ್ಕೊಳ್ಳೋ ತನಕ ನೀವು ಬರೀತಾ ಇದ್ರೆ ಇದನ್ನೆಲ್ಲ ಫಾಲೋ ಅಪ್ ಮಾಡೋಕ್ಕಾಗಲ್ಲ. ಇದೆಲ್ಲ ಟಾಪರ್ಸ್ನ ಗುಣಾಂಶಗಳು. ಇದೆಲ್ಲ ಯಾವಾಗ ಬರುತ್ತೆ ಅಂದರೆ ನಿಮ್ಮ ಕ್ವಾರ್ಟರ್ಲಿಗೆ 1 ಮಂತ್ ಪ್ರಿಪ್ರೇಷನ್ಸ್ ಇದ್ದರೆ ಮಾತ್ರ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದೆಲ್ಲ ನೀವು ಪೇಪರ್ ಕೊಡೋಕ್ಕಿಂತ ಮುಂಚೆ ಬರಬೇಕಾಗಿರುವಂಥ ಚೆಕ್ ಲಿಸ್ಟ್ಗಳು. ಸೊ ಫೈನಲಿ ಮಕ್ಕಳೇ, ಸೊ ನಿಮ್ಮ ಕ್ವಾರ್ಟರ್ಲಿಗೆ ಎಕ್ಸಾಮ್ಗೆ ಈ ಥರ ಸ್ಟೆಪ್ಸ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ PUC ಮಕ್ಕಳು. ಫಸ್ಟ್ PUC, ಸೆಕೆಂಡ್ PUC ಯಾರೆಲ್ಲ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಬರೀತಾ ಇದ್ದೀರೋ ಖಂಡಿತವಾಗ್ಲೂ ನೀವು ಏನು ಮಾರ್ಕ್ಸ್ ಕಮೆಂಟಲ್ಲಿ ಹಾಕಿದ್ರು ಅದೇ ಮಾರ್ಕ್ಸ್ ನಿಮಗೆ ಬರುತ್ತೆ. ಸೊ ನಮ್ಮ PUC ಪರೀಕ್ಷೆ ತಂಡದಿಂದ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಕ್ವಾರ್ಟರ್ಲಿನ ಚೆನ್ನಾಗಿ ಮಾಡಿ ಯಶಸ್ವಿಯಾಗಿ ನಿಮ್ಮ ಮಾರ್ಕ್ಸನ್ನು ನಮ್ಮ ಜೊತೆಗೆ ಶೇರ್ ಮಾಡಿಕೊಡಿ ಮಕ್ಕಳೇ. ಇನ್ನೂ ಒಂದು ಅದ್ಭುತವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಮಕ್ಕಳೇ.